ಹರೇ ಕೃಷ್ಣ. ಕುಂತಿಯ ಬಗ್ಗೆ ಇರುವ ಮುಂದುವರಿದ ಭಾಗ ಇದು. ಕುಂತಿಯ ಪ್ರಾರ್ಥನೆಯ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೇನೆ. ಈಗ ಇನ್ನೂ ಹಿಂದಿನ ಸ್ವಲ್ಪ ಕಥೆ ಇದೆ, ಅದರ ಬಗ್ಗೆ ನೋಡೋಣ. ಧರ್ಮಕ್ಕೋಸ್ಕರ, ಧರ್ಮದ ಸ್ಥಾಪನೆಗೋಸ್ಕರ ನಡೆದಿದ್ದೇ ಪಾಂಡವರು ಮತ್ತು ಕೌರವರ ಮಧ್ಯೆ ಕುರುಕ್ಷೇತ್ರದಲ್ಲಿ ನಡೆದ ಯುದ್ಧ. ಒಬ್ಬ ಧರ್ಮನಿಷ್ಠನಾದ ವ್ಯಕ್ತಿ, ನ್ಯಾಯವಂತನಾದ ವ್ಯಕ್ತಿ, ಸತ್ಯವಂತನಾದ ವ್ಯಕ್ತಿ ಈ ಭೂಮಂಡಲದ ಚಕ್ರವರ್ತಿ ಆಗಬೇಕು ಅನ್ನೋದು ಕೃಷ್ಣನ ಇಚ್ಛೆಯಾಗಿತ್ತು. ಒಂಥರ ಅಸೂಯೆ ಪರ, ದ್ವೇಷ ಮಾಡುವಂಥವರು, ಇಂಥವರನ್ನೆಲ್ಲ ರಾಜ್ಯವಾಳಿದರೆ ಒಂದು ಅರಾಜಕತೆ ಉಂಟಾಗುತ್ತೆ. ಅದನ್ನೆಲ್ಲ ನಾವು ಈಗಿನ ನಮ್ಮ ರಾಜಕೀಯ ಪರಿಸ್ಥಿತಿಯನ್ನು ನೋಡಿದರೆ ನಾವು ಅರ್ಥ ಮಾಡ್ಕೊಳ್ಬೋದು. ಯುಧಿಷ್ಠಿರನಲ್ಲಿ ಈ ಎಲ್ಲ ಗುಣಗಳು ಪೂರ್ಣ ಪ್ರಮಾಣದಲ್ಲಿತ್ತು. ಆದ್ದರಿಂದ ಅವನನ್ನು ಚಕ್ರಾಧಿಪತಿಯನ್ನಾಗಿ ಮಾಡಿ ಕೆಲ ಕಾಲ ಅವರ ಜೊತೆ ಇದ್ದು ಮತ್ತೆ ದ್ವಾರಕೆಗೆ ಹೊರಡಲಿಕ್ಕೆ ಕೃಷ್ಣ ತಯಾರಾಗಿ ನಿಲ್ತಾನೆ. ಅವನು ರಥದ ಹತ್ತಿರ ಬಂದಾಗ ಉತ್ತರೆ ಓಡ್ಕೊಂಡು ಬರ್ತಾಳೆ, ಕೃಷ್ಣನ ಹತ್ತಿರ ಓಡ್ಕೊಂಡು ಬರ್ತಾ ಇರ್ತಾಳೆ. ತುಂಬ ಗಾಬರಿಗೊಂಡಿರ್ತಾಳೆ. ಅವಳು ಕೃಷ್ಣನ ಹತ್ರ ಬಂದುಬಿಟ್ಟು ತುಂಬ ಭಕ್ತಿಯಿಂದ ಕೃಷ್ಣನನ್ನು ಪ್ರಾರ್ಥಿಸ್ತಾಳೆ. ಪಾಹಿ ಪಾಹಿ ಮಹಾಯೋಗಿನ್ ದೇವದೇವ ಜಗತ್ಪತೆ ನ ಅನ್ಯಂ ತ್ವದ್ ಅಭಯಂ ಪಶ್ಯೇತ್ ಯತ್ರ ಮೃತ್ಯು ಪರಸ್ಪರಂ ಅಂತ ಅವಳು ತುಂಬ ಭಯದಿಂದ ಭಕ್ತಿಯಿಂದ ಕೃಷ್ಣನನ್ನು ಪ್ರಾರ್ಥಿಸ್ತಾಳೆ. ಏಕೆಂದರೆ ಅವಳು ತುಂಬ ಸಂಕಷ್ಟಕ್ಕೆ ಸಿಲುಕಿಕೊಂಡಿರ್ತಾಳೆ. ಏನು ಆಗಿರುತ್ತೆ ಅಂದರೆ, ಈ ಯುದ್ಧದಲ್ಲಿ ದುರ್ಯೋಧನ ಸಾಯುವ ಕೊನೆಯ ಗಳಿಗೆಯಲ್ಲಿ ಅವನ ಬಹಳ ಆಪ್ತ ಅಂದರೆ ಈ ಅಶ್ವತ್ಥಾಮ, ಅವನು ದುರ್ಯೋಧನಿಗೆ ಮಾತು ಕೊಟ್ಟಿರ್ತಾನೆ, ನಾನು ಪಾಂಡವರ ವಂಶವನ್ನು ಸಂಪೂರ್ಣವಾಗಿ ನಾಶ ಮಾಡ್ತೀನಿ, ಪಾಂಡವರನ್ನು ನಾನು ನಾಶ ಮಾಡ್ತೀನಿ ಅಂತ. ಈ ಒಂದು ಕಾರಣದಿಂದ ಅವನು ಪಾಂಡವರು ಅಂತ ಅಂದ್ಕೊಂಡು ಮಲಗಿದ್ದ ಪಾಂಡವರ 5 ಮಕ್ಕಳ ತಲೆಯನ್ನು ಕಡಿದಿರ್ತಾನೆ. ಅದನ್ನು ದ್ರೌಪದಿ ಒಂದೇ ಸಲಕ್ಕೆ ಪಂಚ ಪಾಂಡವರಿಂದ ಅವಳು ಪಡೆದಂತಹ 5 ಜನ ಗಂಡು ಮಕ್ಕಳನ್ನು ಒಂದೇ ಸಲಕ್ಕೆ ಅವಳು ಕಳ್ಕೊಂಡ್ಬಿಡ್ತಾಳೆ. ಅವಳ ದುಃಖ ಅದು ಎಷ್ಟರ ಮಟ್ಟಿಗಿರ್ಬೋದು ಅಂತ ಅದು ಊಹಿಸ್ಕೊಳ್ಳೋಕ್ಕೂ ನಾವು ಸಾಧ್ಯ ಇಲ್ಲ. ಈ ಸಮಯದಲ್ಲಿ ಪಾಂಡವರು ಹೋಗಿ ಅಶ್ವತ್ಥಾಮನನ್ನು ಎಳ್ಕೊಂಡು ಬಂದು ಹೇಳು ದ್ರೌಪದಿ, ಇವನಿಗೆ ಯಾವ ಶಿಕ್ಷೆಯನ್ನು ಕೊಡಬೇಕು ಹೇಳು ಅಂತ ಹೇಳಬೇಕಾದ್ರೆ ದ್ರೌಪದಿ ಅವನನ್ನು ಕ್ಷಮಿಸು ಅಂತ ಹೇಳ್ತಾಳೆ. ಅವಳು ಯಾಕೆ ಆ ರೀತಿ ಹೇಳಿದ್ಲು ಅಂತ 2 ಕಾರಣದಿಂದ ಹೇಳ್ತಾಳೆ. ಒಂದು, ಅಶ್ವತ್ಥಾಮ ಒಬ್ಬ ಬ್ರಾಹ್ಮಣ, ಆದ್ದರಿಂದ ಬ್ರಾಹ್ಮಣ ಹತ್ಯೆ ಅದೊಂದು ಮಹಾಪಾಪ ಅಂತ ಅನ್ನಿಸ್ಕೊಳ್ಳುತ್ತೆ. ಮತ್ತು ಇನ್ನೊಂದು, ಅವನ ತಾಯಿ ಕೃಪಿಗೆ ಇವನು ಒಬ್ಬನೇ ಮಗ. ನಾನು 5 ಜನ ಮಕ್ಕಳನ್ನು ಕಳೆದುಕೊಂಡು ಅನುಭವಿಸುವ ಈ ದುಃಖ ಆ ತಾಯಿ ಅನುಭವಿಸುವುದು ಬೇಡ ಅಂತ ಅವಳು ಯೋಚನೆ ಮಾಡ್ತಾಳೆ. ಎಂಥ ಒಂದು ಉದಾರ ಹೃದಯ ದ್ರೌಪದಿಯದಿತ್ತು ಅಂತ ನಾವಿಲ್ಲಿ ಅರ್ಥ ಮಾಡ್ಕೋಬೋದು. ಆಗ ಪಾಂಡವರು ಅವನ ತಲೆಯನ್ನು ಬೋಳಿಸಿ ಅವನ ಒಡವೆಗಳನ್ನೆಲ್ಲ ಕಿತ್ಕೊಂಡು ಅವನನ್ನು ಕಳಿಸ್ಬಿಡ್ತಾರೆ. ಇಂಥ ಒಂದು ಪಾಂಡವರಿಂದ ಜೀವ ಉಳಿದಿದೆ ಅವನಿಗೆ, ಆ ಕೃತಜ್ಞತೆಯೂ ಇಲ್ಲದೆ ಅವನು ಪಾಂಡವರ ಒಂದೇ ಒಂದು ಸಂತಾನ ಉತ್ತರೆಯ ಗರ್ಭದಲ್ಲಿದೆ. ಅದು ಅಭಿಮನ್ಯುವಿನ ಪತ್ನಿ, ಅವಳು ಉತ್ತರೆ. ಅಭಿಮನ್ಯು ಅರ್ಜುನನ ಮಗ. ಈ ಯುದ್ಧದಲ್ಲಿ ಒಂದು ಚಕ್ರವ್ಯೂಹದ ಒಂದು ಹೋರಾಟದಲ್ಲಿ ಅಭಿಮನ್ಯುವನ್ನು ಮೋಸದಿಂದ ಕೊಂದಿರ್ತಾರೆ. ಈ ಪಾಂಡವರ ಒಂದೇ ಒಂದು ವಂಶದ ಕುಡಿ ಅಂದರೆ ಈ ಉತ್ತರೆಯ ಗರ್ಭದಲ್ಲಿರುವ ಅಭಿಮನ್ಯುವಿನ ಮಗು. ಅದನ್ನು ಉಳಿಸಿಕೊಳ್ಳಿಕ್ಕೋಸ್ಕರ ಅವಳು ಈ ಅಶ್ವತ್ಥಾಮ ಬ್ರಹ್ಮಾಸ್ತ್ರ ಬಿಟ್ಟಿರ್ತಾನೆ ಉತ್ತರೆಯ ಮೇಲೆ ಅವಳನ್ನ ನಾಶ ಮಾಡಲಿಕ್ಕೆ ಅಂತ. ಆ ಒಂದು ಶಾಖಕ್ಕೆ ಅವಳು ಹೆದರಿ ಕೃಷ್ಣನ ಹತ್ರ ಓಡಿ ಬಂದು ಪ್ರಾರ್ಥಿಸ್ತಾಳೆ, ಹೇ ಮಹಾಯೋಗೇಶ್ವರನಾದ ಕೃಷ್ಣ, ದಯವಿಟ್ಟು ನನ್ನನ್ನು ರಕ್ಷಿಸು ಅಂತ ಅವಳು ಕೇಳ್ಕೊಳ್ತಾಳೆ. ದೇವದೇವ ಜಗತ್ಪತೆ, ದೇವಾನು ದೇವತೆಗಳು ಎಲ್ಲರೂ ಕೂಡ ನಿನ್ನ ಅಧೀನದಲ್ಲಿರುವವರು, ಪ್ರತಿಯೊಂದರ ಸೃಷ್ಟಿಕರ್ತ ನೀನು. ಎಲ್ಲ ಒಂದು ನಿನ್ನ ಮೇಲ್ವಿಚಾರಣೆಯಲ್ಲಿ ಅಷ್ಟೇ ಎಲ್ಲ ದೇವತೆಗಳು ಕೆಲಸ ಮಾಡುವಂಥವರು, ಅವರವರ ಕರ್ತವ್ಯವನ್ನು ನಿಭಾಯಿಸುವಂಥವರು. ಆದ್ದರಿಂದ ಪುರುಷೋತ್ತಮನಾಥ ಹೇ ಜಗತ್ಪತೆ, ದಯವಿಟ್ಟು ನನ್ನನ್ನು ರಕ್ಷಿಸು ಅಂತ ಅವಳು ಕೇಳ್ಕೊಳ್ತಾಳೆ. ನಾ ಅನ್ಯಂ ತ್ವದ್ ಅಭಯಂ ಪಶ್ಯೇತ್, ನನ್ನಲ್ಲಿ ಈಗ ಉಂಟಾಗಿರುವ ಈ ಒಂದು ಭಯವನ್ನು ನಿವಾರಿಸಿ ನನಗೆ ಒಂದು ಅಭಯವನ್ನು ಕೊಡಲಿಕ್ಕೆ ಅದು ನಿನ್ನಿಂದ ಮಾತ್ರ ಸಾಧ್ಯ ಕೃಷ್ಣ,
ದಯವಿಟ್ಟು ನನ್ನನ್ನು ರಕ್ಷಿಸು ಅಂತ ಹೇಳ್ತಾಳೆ. ಮತ್ತು ಯತ್ರ ಮೃತ್ಯು ಪರಸ್ಪರಂ, ಈ ಮೃತ್ಯು ಅನ್ನೋದು ಒಂದು ಸಾಮಾನ್ಯದ ಒಂದು ಸರ್ವೇ ಸಾಮಾನ್ಯವಾಗಿ ನಾವೆಲ್ಲರೂ ಎದುರಿಸಬೇಕಾಗಿರ್ಬೋದ ಒಂದು ಸಂಗತಿ. ಪ್ರತಿಯೊಂದು ವ್ಯಕ್ತಿಯ ಜೀವನದಲ್ಲಿ ನಾವು 4 ಎದುರಿಸಲೇಬೇಕಾಗತ್ತೆ. ಇದಕ್ಕೆ ಯಾರೂ ಹೊರತಾಗೋದಿಲ್ಲ. ಒಂದು ಹುಟ್ಟು, ಇನ್ನೊಂದು ನಮಗೆ ವಯಸ್ಸಾಗೋದು, ಕಾಯಿಲೆ ಮತ್ತು ಮುಪ್ಪು ಮತ್ತು ಸಾವು. ಇದನ್ನು ನಾವು ಪ್ರತಿಯೊಬ್ಬರು ಫೇಸ್ ಮಾಡಲೇಬೇಕಾಗತ್ತೆ. ಆದ್ದರಿಂದ ಮೃತ್ಯು ಅನ್ನೋದನ್ನು ಎಲ್ಲರೂ ಭಯಪಡ್ತಾರೆ. ಹೇಗಪ್ಪ ಬರೋದು, ನಮ್ಮ ಕೊನೆ ಗಳಿಗೆ ಒಂದು ಸುಖವಾಗಿ ಹೋದರೆ ಸಾಕು, ಎಲ್ಲರೂ ಮೃತ್ಯು ಅಂದರೆ ಒಂದು ಭಯ ಪಡ್ತಾರೆ. ಆದರೆ ಭಕ್ತರ ಜೀವನದಲ್ಲಿ ಮೃತ್ಯುವಿಗೆ ಅವನು ಭಯ ಪಡೋದಿಲ್ಲ. ಯಾಕಂದರೆ ಮೃತ್ಯುವಿನ ನಂತರ ಏನಾಗುತ್ತೆ ಅನ್ನೋದು ಅವನಿಗೆ ಗೊತ್ತಿರುತ್ತೆ. ಅಥವಾ ಮುಂದಿನ ಒಂದು ನನಗೆ ಜನ್ಮ ಸಿಗೋದಾದರೆ ಆ ಜನ್ಮವನ್ನು ಶ್ರೇಷ್ಠ ರೀತಿಯಲ್ಲಿ ನಾನು ಮಾಡ್ಕೊಳ್ಬೇಕಂದ್ರೆ ಇಲ್ಲಿ ಏನು ಸಿದ್ಧತೆ ಮಾಡಬೇಕು ಅನ್ನೋದು ಕೂಡ ಅವನಿಗೆ ಗೊತ್ತಿರುತ್ತೆ. ಅಥವಾ ಇದು ಯಾವುದೂ ಇಲ್ಲದೆ ನಾನು ಭಗವತ್ ಧಾಮಕ್ಕೆ ಹಿಂದಿರುಗಬೇಕು ಅನ್ನೋದು ಕೂಡ, ಏನು ಸಾಧನೆಯನ್ನು ನಾನು ಮಾಡಿಕೊಳ್ಬೇಕು ಅನ್ನೋದು ಕೂಡ ಅವನಿಗೆ ಸ್ಪಷ್ಟವಾಗಿ ಗೊತ್ತಿರೋದರಿಂದ ಭಕ್ತ ಮೃತ್ಯುವಿಗೆ ಭಯ ಪಡೋದಿಲ್ಲ. ಇನ್ನು ಬೇರೆ ಎಲ್ಲರಿಗೂ ಮೃತ್ಯು ಅಂದರೆ ಸ್ವಲ್ಪ ಸಹಜವಾಗಿ ಭಯ ಇರುತ್ತೆ. ಆದರೆ ಉತ್ತರೆ ಭಯ ಪಡಲಿಕ್ಕೆ ಕಾರಣ ಇಲ್ಲ. ಆದರೂ ಇಲ್ಲಿ ಭಯ ಪಡ್ತಿದ್ದಾಳೆ. ಯಾಕೆ ಅಂದರೆ ಅವಳ ಗರ್ಭದಲ್ಲಿರುವ ಮಗುವನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ಅವಳು ತುಂಬ ಭಯಗೊಂಡಿರ್ತಾಳೆ. ಅವಳಿಗೋಸ್ಕರ ಅಲ್ಲ, ಹೇಗಾದರೂ ಮಗುವಿನ ರಕ್ಷಣೆಯನ್ನು ಮಾಡಬೇಕು ಅಂತ ಅವಳು ಕೃಷ್ಣನ ಒಂದು ಆಸರೆಗೆ ಓಡಿ ಬಂದಿರ್ತಾಳೆ. ಅಲ್ಲೇ ಅವಳ ಬಲಶಾಲಿಗಳಾದ ಮಾವಂದಿರು ನಿಂತಿರ್ತಾರೆ. ಅವರ ಯಾರ ಕಡೆನೂ ಅವಳು ನೋಡದೆ ನೇರವಾಗಿ ಒಂಥರ ನ್ಯಾಚುರಲ್ಲಾಗಿ ಅವಳು ಕೃಷ್ಣನ ಹತ್ರ ಬಂದಿರ್ತಾಳೆ. ಇವ್ರ ಹತ್ರ ಹೋಗಿ ಅವರು ಇಲ್ಲ ನೀನು ಕೃಷ್ಣನ ಹತ್ರ ಹೋಗು, ಆ ಥರದ್ದು ಯಾವ ಡಿಸ್ಕಷನೂ ಇಲ್ಲ. ಅಲ್ಲಿ ನನ್ನನ್ನು ರಕ್ಷಿಸಲಿಕ್ಕೆ ಇವನಿಗೆ ಮಾತ್ರ ಸಾಧ್ಯ ಅಂತ ಹೇಳುವ ಒಂದು ನಂಬಿಕೆ ಉತ್ತರೆಯಲ್ಲಿ ಕಾಣ್ತದೆ. ಅವಳ ಮಾವಂದಿರು ಅತ್ಯಂತ ಒಬ್ಬರಿಂದೊಬ್ಬರು ಅಂತಂಥ ಪರಾಕ್ರಮಿಗಳು. ಅರ್ಜುನ ಎಷ್ಟು ಪರಾಕ್ರಮಿ, ಅವನ ಗಾಂಡೀವ ಎಷ್ಟು ಒಂದು ವಿಶೇಷವಾದದ್ದು. ಅವನು ಎಂತೆಂಥವ್ರನ್ನ ಯುದ್ಧದಲ್ಲಿ ಹತ ಮಾಡಿದ್ದಾನೆ. ಭೀಷ್ಮ ಯಾರಿನ್ನೂ ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ ಅವನನ್ನು. ಭೀಷ್ಮ, ಜಯದ್ರಥ, ದ್ರೋಣ, ಕರ್ಣ ಇಂಥವರನ್ನೆಲ್ಲ ಅವನು ಹತ್ಯೆ ಮಾಡಿ ಶಿವ ಇಂದ್ರಾದಿಗಳಿಂದ ವಿಶೇಷವಾದ ಅಸ್ತ್ರಗಳನ್ನು ಪಡ್ಕೊಂಡವನು ಅರ್ಜುನ. ಇನ್ನು ಭೀಮ, ಧೃತರಾಷ್ಟ್ರನ, ಕೌರವರ 100 ಜನ ಮಕ್ಕಳು, ದುಶ್ಯಾಸನ, ದುರ್ಯೋಧನ ಇತ್ಯಾದಿ 100 ಜನ ಮಕ್ಕಳನ್ನು ಏಕಾಂಗಿಯಾಗಿ ಹತ್ಯೆ ಮಾಡಿದ್ದಾನೆ ಅವನು. ಅಷ್ಟಂಥ ವೀರರು, ಯುಧಿಷ್ಠಿರನು, ನಕುಲ, ಸಹದೇವರಿಗೆ ಯಾರೂ ಕಮ್ಮಿ ಇಲ್ಲ ಇಲ್ಲಿ. ಅವರ ಯಾರ ಸಹಾಯವನ್ನು ಅವಳು ಕೇಳಿಲ್ಲ, ನೇರವಾಗಿ ಕೃಷ್ಣನ ಹತ್ರನೇ ಬರ್ತಾಳೆ. ಆ ಪಾಂಡವರಾದರೂ ಕೂಡ ನೋಡು ಇವಳು ನಮ್ಮ ಹತ್ರ ಬರದೆ ಕೃಷ್ಣನ ಹತ್ರ ಹೋಗಿದ್ದಾಳಲ್ಲ ಅಂತ ಅವರು ಅಂದ್ಕೊಳ್ತಾನೆ ಇಲ್ಲ. ಏಕೆಂದರೆ ಅವರು ಹೆಜ್ಜೆ ಹೆಜ್ಜೆಗೂ ಕೃಷ್ಣನನ್ನೇ ಆಶ್ರಿತರಾಗಿದ್ದವರು. ಅವರಿಗೆ ಬಹಳ ಸಂತೋಷನೇ ಆಗುತ್ತೆ ಉತ್ತರ ಕೃಷ್ಣನ ಆಶ್ರಯವನ್ನು ಕೇಳೋದಕ್ಕೆ. ಆಗ ಆ ಒಂದು ಕೃಷ್ಣ ಅವಳನ್ನ ರಕ್ಷಿಸಲಿಕ್ಕೋಸ್ಕರ ಒಂದು ನಮ್ಮ ಹೆಬ್ಬೆರಳ ಗಾತ್ರದಲ್ಲಿ, ಅಂಗುಷ್ಟ ಮಾತ್ರ ಮಲಂ ಅಂತ ಹೇಳ್ತಾರೆ, ಅಂಗುಷ್ಟದ ಗಾತ್ರದಲ್ಲಿ ಅವಳ ಒಳಗೆ ಪ್ರವೇಶ ಮಾಡ್ತಾನೆ, ಹೊರಗೂ ನಿಂತಿರ್ತಾನೆ. ಅದರಲ್ಲಿ ಅವನು ಪ್ರವೇಶಿಸಿ ಹೊರಗಿನಿಂದ ಬರ್ತಾ ಇರುವಂಥ ಬ್ರಹ್ಮಾಸ್ತ್ರದ ಒಂದು ಭಯಂಕರವಾದ ಒಂದು ಶಾಖವನ್ನು ಒಳಗೆ ತನ್ನ ಒಂದು ಕಾಂತಿಯಿಂದ ಅವನು ಅದನ್ನು ತಡೆದು ನಿಲ್ಲಿಸ್ತಾನೆ, ಅದನ್ನು ನಶಿಸಿ ಹೋಗುವಂತೆ ಮಾಡ್ತಾನೆ. ಒಳಗಿರುವ ಮಗು ಉದರದಲ್ಲೇ ಭಗವಂತನ ದರ್ಶನವನ್ನು ಪಡೀತದೆ. ಇವನೇ ಮುಂದೆ ಪರೀಕ್ಷಿತ ಮಹಾರಾಜನಾಗಿ ಇಡೀ ಭೂಮಂಡಲವನ್ನು ಬಹಳ ನ್ಯಾಯ ಧರ್ಮದಿಂದ ಸಾವಿರಾರು ವರ್ಷಗಳ ಕಾಲ ಆಳ್ತಾನೆ ಇವನು. ಆದ್ದರಿಂದ ಅವನು ಉದರದೊಳಗೆ ಭಗವಂತನ ದರ್ಶನವನ್ನು ಮಾಡಿದ್ದಕ್ಕೆ ಅವನಿಗೆ ಭಗವತ್ರಾಟ, ವಿಷ್ಣುರಾಟ ಅನ್ನುವ ಹೆಸರು ಕೂಡ ಇದೆ. ಹೇಗೆ ಉತ್ತರೆ ಕೃಷ್ಣನನ್ನು ಆಶ್ರಿತಳಾಗಿ ತನ್ನನ್ನು ತನ್ನ ಮಗುವನ್ನು ರಕ್ಷಿಸಿಕೊಂಡಳು, ಅದೇ ರೀತಿ ನಾವು ಅರ್ಜುನನನ್ನು ನೋಡ್ಬೋದು. ಈ ಯುದ್ಧ ಪ್ರಾರಂಭವಾಗುವ ಮೊದಲು ಕೃಷ್ಣನ ಸಹಾಯವನ್ನು ಕೇಳಲಿಕ್ಕೆ ದುರ್ಯೋಧನನೂ ಹೋಗ್ತಾನೆ, ಅರ್ಜುನನೂ ಹೋಗ್ತಾರೆ. ಆಗ ಕೃಷ್ಣ ವಿಶ್ರಾಂತಿ ಪಡಿತಾ ಇರ್ತಾನೆ. ಅರ್ಜುನ ಮೊದಲು ಹೋಗಿರ್ತಾನೆ, ದುರ್ಯೋಧನ ಮೊದಲು ಹೋಗಿರ್ತಾನೆ. ಅವನು ಕೃಷ್ಣನ ತಲೆ ಭಾಗದಲ್ಲಿ ನಿಂತ್ಕೊಳ್ತಾನೆ. ಅರ್ಜುನ ನಂತರ ಹೋದವನು ಕೃಷ್ಣನ ಕಾಲ ಬಳಿ ಕುಳಿತುಕೊಳ್ತಾನೆ. ವಿಶ್ರಾಂತಿಯಿಂದ ಎದ್ದ ಕೃಷ್ಣ ಮೊದಲು ನೋಡೋದು ಸಹಜವಾಗಿ ಯಾರನ್ನು, ಕಾಲ ಬಳಿ ಕೂತ
ಅವ್ರನ್ನೇ ಮೊದಲು ನೋಡಲಿಕ್ಕೆ ಸಾಧ್ಯ ಆಗೋದಲ್ವಾ. ಹಾಗೆ ಅರ್ಜುನನ ನೋಡ್ತಾನೆ. ಏನು ಅರ್ಜುನ, ಏನು ಬಂದಿದ್ದು ಅಂತ ಕೇಳ್ತಾನೆ. ಆಗ ದುರ್ಯೋಧನ ಹೇಳ್ತಾನೆ, ನಾನು ಮೊದಲು ಬಂದಿದ್ದು, ಅದರಿಂದ ನಾನು ಮೊದಲು ಕೇಳ್ತೀನಿ ಅಂತ ಹೇಳ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ನೀನು ಮೊದಲು ಬಂದಿರ್ಬೋದು, ಆದರೆ ನಾನು ಮೊದಲು ನೋಡಿದ್ದು ಅರ್ಜುನನ, ಮತ್ತು ಅವನು ವಯಸ್ಸಿನಲ್ಲಿ ನಿನಗೆ ಸಣ್ಣವನೂ ಆಗಿರೋದ್ರಿಂದ ಅವನನ್ನು ನಾನು ಮೊದಲು ಕೇಳ್ತೀನಿ ಅಂತ ಹೇಳಿ ಕೇಳ್ತಾನೆ. ಆಗ ಅರ್ಜುನ ಹೇಳ್ತಾನೆ, ಈಗ ಒಂದು ನಿಗದಿಯಾಗಿರುವ ಈ ಯುದ್ಧದಲ್ಲಿ ದಯವಿಟ್ಟು ಕೃಷ್ಣ ನಿನ್ನ ಒಂದು ಸಾಂಗತ್ಯ ನಮ್ಮ ಜೊತೆ ಇರಬೇಕು ಯಾವಾಗಲೂ ಅಂತ ಹೇಳ್ತಾನೆ. ಆಗ ದುರ್ಯೋಧನನಿಗೆ ತುಂಬ ನೆಮ್ಮದಿ ಆಗುತ್ತೆ, ಅಪ್ಪ ಇವನು ಬೇರೆ ಏನು ಕೇಳಿಲ್ಲಲ್ಲ ಅಂತ. ಆಗ ಕೃಷ್ಣ ಹೇಳ್ತಾನೆ, ನಾನು ಏನು ಸಹಾಯ ಮಾಡೋದು, ನಾನು ಆಯುಧವನ್ನು ಸಹ ಇಟ್ಕೊಳ್ಳೋದಿಲ್ಲ ಯುದ್ಧದಲ್ಲಿ, ನನ್ನಿಂದ ನಿನಗೆ ಏನು ಸಹಾಯ ಆಗುತ್ತೆ, ಏನು ಬೇಡ, ನೀನು ಜೊತೆಗಿರು ಸಾಕು, ಇಷ್ಟು ಸಾಕು ನನಗೆ ಅಂತ ಅರ್ಜುನ ಹೇಳ್ತಾನೆ. ದುರ್ಯೋಧನ ಮನಸ್ಸಲ್ಲಿ ಅಂದ್ಕೊಳ್ತಾನೆ, ಎಷ್ಟೋ ಒಂದು ಈ ಥರದ್ದು ಕೇಳಿದಾನಲ್ಲ, ಇಂಥ ಅವಕಾಶದಲ್ಲಿ ಇಂಥ ಸಹಾಯವನ್ನು ಕೇಳಿದಾನಲ್ಲ, ಸದ್ಯ ಒಳ್ಳೆಯದೇ ಆಯಿತು, ನನಗೆ ಇವನ ನಾರಾಯಣಿ ಸೇನೆ ಸಿಕ್ಕಿದರೆ ಸಾಕು ಅಂತ ದುರ್ಯೋಧನ, ನನಗೆ ಕೃಷ್ಣ ನಿನ್ನ ನಾರಾಯಣಿ ಸೇನೆ ನನಗೆ ಯುದ್ಧದಲ್ಲಿ ಸಹಾಯಕ್ಕೆ ಬೇಕು ಅಂತ ಹೇಳ್ತಾನೆ. ಕೃಷ್ಣ ಆಯಿತು ಅಂತ ಅವನಿಗೆ ನಾರಾಯಣ ಸೇನೆಯನ್ನು ಕೊಡ್ತಾನೆ. ಇವನು ನಿನ್ನ ಜೊತೆ ಇರ್ತೀನಿ ಅಂತ ಹೇಳ್ತಾನೆ. ಏನಾಯಿತು ಯುದ್ಧದಲ್ಲಿ? 11 ಅಕ್ಷೋಹಿಣಿ ಸೈನ್ಯ ಇದ್ದಿದ್ದು ಕೌರವರ ಕಡೆ, 7 ಅಕ್ಷೋಹಿಣಿ ಸೈನ್ಯ ಇದ್ದಿದ್ದು ಪಾಂಡವರ ಕಡೆ. ಯುದ್ಧದಲ್ಲಿ ವಿಜಯ ಯಾರಿಗೆ ಆಯಿತು? ಕೃಷ್ಣನ ಜೊತೆ ಇಟ್ಟುಕೊಂಡವರಿಗೆ ಆಯಿತು. ಆದ್ದರಿಂದ ಈ ಉತ್ತರೆಯ ಕಥೆಯಲ್ಲೂ ಈ ಅರ್ಜುನನ ಒಂದು ಗುಣದಲ್ಲೂ ಪಾಂಡವರ ಒಂದು ಎಲ್ಲ ನಡತೆಗಳಲ್ಲೂ ನಾವು ನೋಡ್ಬೋದು, ಕೃಷ್ಣನಿಗೆ ಅವರು ಹೇಗೆ ಪ್ರಾಮುಖ್ಯತೆಯನ್ನು ಕೊಟ್ಟು ತಮ್ಮನ್ನು ಅವರು ರಕ್ಷಿಸಿಕೊಂಡ್ರು ಅಂತ. ನಮಗೆಲ್ಲ ಇದನ್ನು ನಾವೆಲ್ಲ ತಿಳ್ಕೊಳ್ಳಿಕ್ಕೋಸ್ಕರ ಇಂಥ ಕಥೆಗಳೆಲ್ಲ ನಡೆದಿರುವಂಥದ್ದು. ಈ ಎಲ್ಲ ಒಂದು ಘಟನೆಗಳನ್ನು ಕೂಡ ಕುಂತಿ ನೋಡ್ತಾ ಇರ್ತಾಳೆ. ಅವಳ ಮರಿಮಗನನ್ನು, ಮೊಮ್ಮಗ ಅಭಿಮನ್ಯುವಿನ ಹೆಂಡತಿ ಉತ್ತರೆ, ಆದ್ದರಿಂದ ಅವಳ ಮಗು ಇವಳ ಮರಿಮಗ ಆಗ್ತಾನೆ ಕುಂತಿದೇವಿದ್ದು. ಅವಳ ಮರಿಮಗನನ್ನು ರಕ್ಷಣೆ ಮಾಡಿರುವಂಥದ್ದು, ಪಾಂಡವರಿಗೆ ಅನೇಕ ರೀತಿಯಲ್ಲಿ ಸಹಾಯ ಮಾಡಿರುವಂಥದ್ದು, ಪ್ರತಿ ಒಂದಳನ್ನು ಕುಂತಿದೇವಿ ನೋಡ್ತಾ ಇರ್ತಾಳೆ. ಇನ್ನು ಅವನು ಹೊರಡುವ ಸಂದರ್ಭದಲ್ಲಿ ಕುಂತಿದೇವಿ ಬಂದು ತನ್ನ ಪ್ರಾರ್ಥನೆಯನ್ನು ಮಾಡ್ತಾಳೆ. ಅದನ್ನು ಮುಂದಿನ ಭಾಗದಲ್ಲಿ ಹೇಳ್ತೀನಿ. ಹರೇ ಕೃಷ್ಣ.